ನಮ್ಮ ತಲೆಯಲ್ಲೇ ಬರೋ ಯೋಚನೆಗಳೇ ನಮ್ಮ ಭವಿಷ್ಯವನ್ನ ನಿರ್ಧಾರ ಮಾಡ್ಬೋದಾ? ಸುಮ್ನೆ ಮನ್ಸಲ್ಲಿ ಅಂದ್ಕೊಂಡ್ರೆ ಸಾಕು, ಹಣ ನಮ್ಮನ್ನ ಹುಡ್ಕೊಂಡು ಬರುತ್ತಾ? ಕೇಳೋಕೆ ಇದು ಯಾವುದೋ ಸಿನಿಮಾದ ಕತೆ ಥರ ಅನ್ಸ್ಬೋದು ಅಲ್ವಾ? ಆದರೆ ಒಬ್ಬರು ಇದನ್ನ ನಿಜವಾಗ್ಲೂ ಟೆಸ್ಟ್ ಮಾಡಿ ನೋಡಿದ್ದಾರೆ. ಅವರ ಅನುಭವ ಹೇಗಿತ್ತು ಅಂತ ನೋಡೋಣ ಬನ್ನಿ. ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ದೊಡ್ಡ ಪ್ರಶ್ನೆ ಏನಂದ್ರೆ, ನಾವು ನಂಬಿದ್ದೇ ನಿಜ ಆಗತ್ತಾ? ನಮ್ಮ ನಂಬಿಕೆಗೆ ಅಷ್ಟೊಂದು ಪವರ್ ಇದೆಯಾ? ಇದಕ್ಕೆ ಉತ್ತರ ಹುಡುಕೋಕೆ ಹೋಗೋದು ಬೇಡ, ಬದಲಿಗೆ ಒಬ್ಬ ವ್ಯಕ್ತಿಯ ಅನುಭವದ ಜೊತೆ ನಾವು ಸಾಗೋಣ. ಬಹುಶಃ ಅವರ ಕಥೆಯಲ್ಲೇ ನಮಗೆ ಉತ್ತರ ಸಿಗಬಹುದು. ಈ ಇಡೀ ಕಥೆ ಶುರುವಾಗಿದ್ದೇ ಆಕಸ್ಮಿಕವಾಗಿ. ಒಂದಿನ ಸುಮ್ಮನೆ ಇಂಟರ್ನೆಟ್ ನೋಡ್ತಾ ಕೂತಿದ್ದಾಗ ದ ಸೀಕ್ರೆಟ್ ಅನ್ನೋ ಒಂದು ಕಾನ್ಸೆಪ್ಟ್ ಕಣ್ಣಿಗೆ ಬೀಳುತ್ತೆ. ಏನಿದು ದ ಸೀಕ್ರೆಟ್ ಅಂದ್ರೆ? ನಾವು ಏನು ಯೋಚನೆ ಮಾಡ್ತೀವೋ ಅದನ್ನೇ ನಮ್ಮ ಜೀವನಕ್ಕೆ ಆಕರ್ಷಿಸ್ಬೋದು ಅನ್ನೋ ಒಂದು ಥಿಯರಿ. ಅವತ್ತವ್ರಿಗೆ ಗೊತ್ತಿರಲಿಲ್ಲ ಈ ಒಂದು ಸಣ್ಣ ಕ್ಲಿಕ್ ಅವರ ಜೀವನದ ದಿಕ್ಕನ್ನೇ ಬದಲಿಸುತ್ತೆ ಅಂತ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ಕಾನ್ಸೆಪ್ಟ್ ನೋಡಿದ ತಕ್ಷಣ ಅವರು ಅದನ್ನ ನಂಬಿ ಬಿಡ್ಲಿಲ್ಲ. ಹೌದಾ, ಹೀಗೂ ಆಗತ್ತಾ ಅಂತ ಒಂದು ಕುತೂಹಲ. ಸುಮಾರು 2 ತಿಂಗಳು ಆ ಯೋಚನೆ ಅವ್ರ ತಲೆಯಲ್ಲೇ ಓಡ್ತಾ ಇತ್ತು. ಆಮೇಲೆ ಒಂದಿನ ಒಂದು ಮಾಲ್ಗೋದಾಗ ದ ಸೀಕ್ರೆಟ್ DVD ಕಣ್ಣಿಗೆ ಬಿಟ್ಟು, ಸರಿ ತಗೊಂಡು ನೋಡೇ ಬಿಡೋಣ ಅಂತ ಡಿಸೈಡ್ ಮಾಡಿದ್ರು. ನೋಡಿ, ಇದು ತಕ್ಷಣದ ನಿರ್ಧಾರ ಆಗಿರಲಿಲ್ಲ. ಕುತೂಹಲದಿಂದ ಶುರುವಾಗಿ ಆಕ್ಷನ್ಗೆ ಇಳಿಯಕ್ಕೆ 2 ತಿಂಗಳು ಬೇಕಾಯ್ತು. ಆ DVD ನೋಡಿದ್ಮೇಲೆ ಅಪ್ಪ, ಅವ್ರ ರಿಯಾಕ್ಷನ್ ಒಂದೇ ಸಂಪೂರ್ಣ ವಿಸ್ಮಯ. ಅದುವರೆಗೂ ಇದ್ದ ಯೋಚನೆಗಳೆಲ್ಲ ಬದಲಾಗಿ ಹೋದ್ವು. ಅದು ಕೇವಲ ಒಂದು ಸಿನಿಮಾ ಅಥವಾ ಡಾಕ್ಯುಮೆಂಟ್ರಿ ಆಗಿರಲಿಲ್ಲ, ಅದೊಂದು ರೀತಿ ಜ್ಞಾನೋದಯ ಆದ ಹಾಗೆ, ಮನಸ್ಸಲ್ಲಿ ಒಂದು ಹೊಸ ಬಾಗಿಲು ತೆರೆದ ಹಾಗೆ ಫೀಲಾಯ್ತು. ಇದೇ ವಿಸ್ಮಯ ಅವರನ್ನು ಒಂದು ಪ್ರಯೋಗ ಮಾಡೋಕೆ ಪ್ರೇರೇಪಿಸಿದ್ದು. ಸರಿ, ಇಲ್ಲಿಂದ ಕತೆಗೆ ಒಂದು ರಿಯಲ್ ಟ್ವಿಸ್ಟ್ ಸಿಗುತ್ತೆ. ಸುಮ್ನೆ ನೋಡಿ ಆಶ್ಚರ್ಯಪಟ್ರೆ ಸಾಲದು ಅಲ್ವಾ? ಈ ಥಿಯರಿ ನಿಜವಾಗ್ಲೂ ವರ್ಕ್ ಆಗತ್ತಾ ಇಲ್ವಾ ಅಂತ ಸ್ವತಃ ಪರೀಕ್ಷೆ ಮಾಡೋಕೆ ಮುಂದಾದ್ರು. ಅವರು ಮಾಡಿದ್ದು ಒಂದು ಸಣ್ಣ ಪ್ರಯೋಗ, ಕೇವಲ $10ನ ಪರೀಕ್ಷೆ. ಆದರೆ ಅದರ ರಿಸಲ್ಟ್ ಇದೆಯಲ್ಲ, ಅದು ಮಾತ್ರ ಬೆಲೆ ಕಟ್ಟಲಾಗ್ದದ್ದು. ಅವರು ಫಾಲೋ ಮಾಡಿದ ವಿಧಾನ ತುಂಬಾನೇ ಸಿಂಪಲ್ ಆಗಿತ್ತು. ಯಾವುದೇ ದೊಡ್ಡ ದೊಡ್ಡ ಪೂಜೆ ಪುನಸ್ಕಾರಗಳಿಲ್ಲ, ಏನೂ ಇಲ್ಲ. ಒಂದೇ ಒಂದು ಕೆಲಸ, ತಮ್ಮ ಮನಸ್ಸಿನಲ್ಲಿ ಒಂದು $10 ನೋಟು ಸಿಕ್ಕ ಹಾಗೆ ಸ್ಪಷ್ಟವಾಗಿ ವಿಜುವಲೈಸ್ ಮಾಡ್ಕೊಳ್ಳೋದು, ಅಂದರೆ ಕಲ್ಪಿಸ್ಕೊಳ್ಳೋದು. ಆ ನೋಟಿನ ಚಿತ್ರ, ಅದರ ಬಣ್ಣ ಎಲ್ಲವನ್ನೂ ಮನಸ್ಸಿನಲ್ಲಿ ಫಿಕ್ಸ್ ಮಾಡಿಕೊಂಡು ಅದು ಸಿಕ್ಕೇ ಸಿಗುತ್ತೆ ಅಂತ ಗಟ್ಟಿಯಾಗಿ ನಂಬೋಕೆ ಶುರು ಮಾಡಿದ್ರು. ಒಂದು ವಿಷಯ ಗಮನಿಸಿ, ಅವರು ಸುಮ್ಮನೆ ನನಗೆ ಹಣ ಬೇಕು ಅಂತ ಅಂದ್ಕೊಳ್ಳಿಲ್ಲ. ಸ್ಪೆಸಿಫಿಕ್ ಆಗಿ $10. ಇದೇ ಈ ಪ್ರಯೋಗದ ಸೀಕ್ರೆಟ್. ಯಾಕಂದ್ರೆ ನಮ್ಮ ಗೋಲ್ ಎಷ್ಟು ಸ್ಪಷ್ಟವಾಗಿರುತ್ತೋ, ರಿಸಲ್ಟ್ ಬಂದಿದೆಯಾ ಇಲ್ವಾ ಅಂತ ಅಳಿಯೋದು ಅಷ್ಟೇ ಸುಲಭ ಅಲ್ವಾ? ಇವರು ಈ ಪ್ರಯೋಗ ಶುರು ಮಾಡಿ ಇನ್ನೂ 24 ಗಂಟೆ ಕೂಡ ಆಗಿರ್ಲಿಲ್ಲ. ಅಷ್ಟ್ರೊಳಗೆ ಏನಾಯ್ತು ಗೊತ್ತಾ? ನಡೆದ ಆ ಘಟನೆ ಅವರ ನಂಬಿಕೆಯ ಅಡಿಪಾಯವನ್ನೇ ಅಲ್ಲಾಡಿಸ್ಬಿಡ್ತು. ಈಗ ಕಥೆಯ ಅತ್ಯಂತ ರೋಚಕ ಭಾಗಕ್ಕೆ ಬಂದಿದ್ದೇವೆ. ಮಾರನೇ ದಿನ, ಟೈಮ್ ಸುಮಾರು ಮಧ್ಯಾಹ್ನ 12 ಗಂಟೆ. ಅವರ ನಂಬಿಕೆಯ ಪರೀಕ್ಷೆಗೆ ಫಲಿತಾಂಶ ಸಿಗುವ ಕ್ಷಣ ಬಂದೇ ಬಿಟ್ಟು. ಏನಾಯ್ತು ಅಂದ್ರೆ, ಅವರ ಮಾತಲ್ಲೇ ಕೇಳಿ, ನೆಲದ ಮೇಲೆ ಮುದ್ದೆಯಾಗಿದ್ದ $10 ನೋಟು ನನಗೆ ಸಿಕ್ಕಿತು. ಅಷ್ಟೇ. ನಂಬೋಕೆ ಆಗತ್ತಾ? ಅವರು ಏನು ಮನ್ಸಲ್ಲಿ ಅಂದ್ಕೊಂಡಿದ್ರೋ ಅದೇ ವಸ್ತು, ಅದೇ ನೋಟು ಅವ್ರ ಕಣ್ಮುಂದೆನೇ ರಿಯಲ್ ಆಗಿ ಬಿದ್ದಿತ್ತು. ಆ ಕ್ಷಣದಲ್ಲಿ ಅವರ ರಿಯಾಕ್ಷನ್ ಹೇಗಿತ್ತು? ಒಂದೇ ಮಾತು, ನಾನು ಬೆರಗಾಗಿ ಹೋದೆ. ಆ 4 ಎಕ್ಸ್ಕ್ಲಮೇಷನ್ ಮಾರ್ಕ್ಗಳೇ ಅವರ ಫೀಲಿಂಗ್ಸನ್ನ ಹೇಳ್ತಾವೆ. ಇದು ಸುಮ್ಮನೆ ಸರ್ಪ್ರೈಸ್ ಆಗಿರಲಿಲ್ಲ. ತನ್ನ ಯೋಚನೆಗೂ ಹೊರಗಿನ ಪ್ರಪಂಚಕ್ಕೂ ಒಂದು ಕನೆಕ್ಷನ್ ಸಿಕ್ಕ ಹಾಗೆ, ಒಂದು ಸೇತುವೆ ಕಟ್ಟಿದ ಹಾಗೆ ಅನುಭವವಾಗಿತ್ತು. ಸರಿ, ಹಾಗಾದ್ರೆ ಈ ಕಥೆಯ ನೀತಿ ಏನು? ಇದು ಸುಮ್ಮನೆ $10 ಸಿಕ್ಕಿದ ಕಥೆನಾ? ಖಂಡಿತ ಇಲ್ಲ. ಈ ಒಂದು ಸಣ್ಣ ಘಟನೆ ಅವರ ಜೀವನವನ್ನೇ ಹೇಗೆ ಬದಲಾಯಿಸ್ತು ಅಂತ ನೋಡೋಣ. ಅವರಿಗೆ ಸಿಕ್ಕಿದ್ದು ಕೇವಲ ಒಂದು $10 ನೋಟು ಆಗಿರಲಿಲ್ಲ, ಅದಕ್ಕಿಂತ ದೊಡ್ಡದು. ಅದೊಂದು ರೀತಿ ಅರಿವು, ಒಂದು ರಿಯಲೈಸೇಷನ್. ಆ ನೋಟು ಹಣಕ್ಕಿಂತ ಹೆಚ್ಚಾಗಿ ಅವರ ನಂಬಿಕೆಯ ಪವರ್ಗೆ ಸಿಕ್ಕ ಒಂದು ಪ್ರೂಫ್ ಆಗಿತ್ತು, ಒಂದು ಸ್ಪಾರ್ಕ್. ಕೊನೆಗೆ ಈ ಇಡೀ ಅನುಭವವನ್ನ ಅವರು ಒಂದೇ ವಾಕ್ಯದಲ್ಲಿ ಹೇಳಿ ಮುಗಿಸ್ತಾರೆ: ಇದು ಜೀವನವನ್ನೇ ಬದಲಾಯಿಸಿದೆ. ಯೋಚನೆ ಮಾಡಿ, ಒಂದು ಚಿಕ್ಕ $10ನ ಪ್ರಯೋಗ ಅವರ ಲೈಫನ್ನೇ ನೋಡೋ ದೃಷ್ಟಿಯನ್ನೇ ಬದಲಾಯಿಸುವಂಥ ಒಂದು ದೊಡ್ಡ ಪಾಠವನ್ನ ಕಲಿಸಿತ್ತು. ಹಾಗಾದ್ರೆ ಕೊನೆಗೆ ನಮ್ಮುಂದೆ ಉಳಿಯೋ ಪ್ರಶ್ನೆ ಇದೊಂದೇ: ಆ $10 ಸಿಕ್ಕಿದ್ದು ಕೇವಲ ಒಂದು ಕಾಕತಾಳೀಯನಾ, ಅಂದ್ರೆ ಕೊಯಿನ್ಸಿಡೆನ್ಸಾ, ಅಥವಾ ನಮ್ಮ ನಂಬಿಕೆಗೆ ನಿಜವಾಗಿಯೂ ನಮ್ಮ ವಾಸ್ತವವನ್ನ ಸೃಷ್ಟಿಸೋ ಶಕ್ತಿ ಇದೆಯಾ? ಉತ್ತರ ಏನೇ ಇರಲಿ, ಈ ಕಥೆ ಮಾತ್ರ ನಮ್ಮ ಆಲೋಚನೆಗಳ ಶಕ್ತಿಯ ಬಗ್ಗೆ ಇನ್ನೊಮ್ಮೆ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಅಲ್ವಾ?